ಇನ್ನು ಬೆಂಗಳೂರಿನಲ್ಲಿ ನೇಪಾಳ ಯುವತಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆ ಚುರುಕುಗೊಂಡಿರುವಂತದ್ದು. ಇಂದಿರಾನಗರ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ 2 ವಿಶೇಷ ತಂಡವನ್ನು ಕೂಡ ರಚನೆ ಮಾಡಿದ್ದಾರೆ. ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಆರೋಪಿ ಎಸ್ಕೇಪ್ ಆಗಿದ್ದಾನೆ. ಈಗ ಹುಡುಕಾಟ ಮುಂದುವರೆದಿರುವಂತದ್ದು. ಆರೋಪಿಗಾಗಿ 6 ತಿಂಗಳಿಂದ ಇಬ್ಬರ ನಡುವೆ ಸ್ನೇಹ ಇದ್ದ ಮಾಹಿತಿ ಇತ್ತು. ಈಗ ಆರೋಪಿಗಾಗಿ ಇಂದಿರಾನಗರದ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ನೇಪಾಳ ಯುವತಿಯ ಕೊಲೆ ಆಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಸನ್ನು ದಾಖಲಿಸಿಕೊಂಡಿರುವಂತಹ ಇಂದಿರಾನಗರದ ಪೊಲೀಸರು ಆರೋಪಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ನಡೆದಂತಹ ಕೇಸ್ ಇದು. ಇಂದಿರಾನಗರದ ಅಪಾರ್ಟ್ಮೆಂಟ್ಸ್ ಅಲ್ಲಿ ಯುವತಿಯ ಕೊಲೆಯಾಗಿತ್ತು. ಇಂದಿರಾನಗರದ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದರು. ಅದಾದ ಬಳಿಕ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಸ್ಥಾನದಲ್ಲಿರುವಂಥದ್ದು ಆರವ್, ಆತ ಎಸ್ಕೇಪ್ ಆಗಿದ್ದಾನೆ. ಈಗ ಮೊಬೈಲ್ ಸ್ವಿಚ್ ಆಫ್ ಆಗಿರುವಂಥದ್ದು, ಟವರ್ ಲೊಕೇಶನ್ಗಳು ಮತ್ತು ಇವರ ನಡುವೆ ಸ್ನೇಹ ಇತ್ತು ಕೂಡ ಅಂತ ತಿಳಿದು ಬಂದಿರುವಂಥದ್ದು. ಈಗ ತನಿಖಾಧಿಕಾರಿಗಳು ಆರೋಪಿಗಾಗಿ ಹುಡುಕಾಟವನ್ನು ಮುಂದುವರಿಸಿದ್ದಾರೆ. 2 ತಂಡಗಳನ್ನು ರಚನೆ ಮಾಡಿದ್ದಾರೆ.